ಶಿಶುವಾಗಿದ್ದಾಗಲೇ ನಿಮ್ಮ ಮಕ್ಕಳನ್ನು ಶಕ್ತಿಶಾಲಿಯಾಗುವಂತೆ ಮಾಡಿ. ಅವರಿಗೆ ದುರ್ಬಲತೆಯನ್ನಾಗಲಿ, ಭಯವನ್ನಾಗಲಿ, ಮೌಢ್ಯವನ್ನಾಗಲಿ ಬೋಧಿಸಬೇಡಿ. ಅವರ ಮನಸ್ಸುಗಳಿಗೆ ಶಕ್ತಿ ತುಂಬಿ ಅವರನ್ನು ಬಲಶಾಲಿಗಳನ್ನಾಗಿ ಮಾಡಿ. ಸ್ವಾಮಿ ವಿವೇಕಾನಂದ. ಹಲೋ ಫ್ರೆಂಡ್ಸ್, ನಾನು ರಶ್ಮಿ, ನಿಮ್ಮ ಅಕೌಂಟೆನ್ಸಿ ಲೆಕ್ಚರರ್. ಸೊ ಇವತ್ತಿನ ಟಾಪಿಕ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್ ಅಂದರೆ ಏನು? ಸೊ ವಾಟ್ ಯು ಮೀನ್ ಬೈ ಪಾರ್ಟ್ನರ್ಶಿಪ್? ಸೊ ಬಿಫೋರ್ ಗೋಯಿಂಗ್ ಟು deal with the topic, we should know why this partnership came into existence. Partnership ಏನಕ್ಕೆ ಬೆಳಕಿಗೆ ಬಂತು ಅನ್ನೋದನ್ನು ನೋಡೋಣ. So there are different forms of doing business. So one can do the business in different ways. ಅಂದರೆ ಒಬ್ಬ ವ್ಯಾಪಾರ ಮಾಡಬೇಕು ಅಂದರೆ ನಾವು ಹಲವಾರು ಆಪ್ಷನ್ಸ್ಗಳಿದೆ. ಒಂದು ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಪಾರ್ಟ್ನರ್ಶಿಪ್, ಜಾಯಿಂಟ್ ಸ್ಟಾಕ್ ಕಂಪನಿ, ಕೋಆಪರೇಟಿವ್ ಸೊಸೈಟಿ. ಸೊ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಸೊ ಸೋಲ್ ಟ್ರೇಡಿಂಗ್ ಅಂದರೆ ಏನು? ವೇರ್ ಎ ಸಿಂಗಲ್ ಪರ್ಸನ್ ಇಸ್ ಡೂಯಿಂಗ್ ಎ ಬಿಸ್ನೆಸ್. ಅಂದರೆ ಒಬ್ಬ ವ್ಯಕ್ತಿ ವ್ಯಾಪಾರನ ಮಾಡೋದನ್ನ ಏನಂತೀವಿ ನಾವು? ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಹೇಳ್ತೀವಿ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಯು ವಿತ್ ಅನ್ ಎಕ್ಸಾಂಪಲ್. ಸಪೋಸ್ ಕೃಷ್ಣ ಈಸ್ ಎ ಸೋಲ್ ಟ್ರೇಡರ್. he decides to do catering businesses, that is rendering food services to the people. So initially he will start up the business with 3 houses. ಮೊದಲನೇದಾಗಿ ಒಂದು 3 ಮನೆಗೆ ಕೇಟ್ರಿಂಗ್ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. ಈಗ ಮಾಡ್ತಾ ಮಾಡ್ತಾ ಅವ್ರಿಗೆ ಬಿಸ್ನೆಸ್ಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ಬೇಡಿಕೆಗಳು ಹೆಚ್ಚಾಗ್ತಾ ಬರುತ್ತೆ. ಆವಾಗ ಏನಾಗುತ್ತೆ? ಅವ್ರು ಹಾಕಿರೋವಂಥ ಬಂಡವಾಳ 3 ಮನೆಗೆ ಎಷ್ಟು ಅಂತಂದರೆ 10,000 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಹೀಗೆ ಒಬ್ಬರಿಂದ ಒಬ್ರಿಗೆ ಅವ್ರ ಬಿಸ್ನೆಸ್ ಬಗ್ಗೆ ಎಲ್ಲರಿಗೂ ತಿಳಿತಾ ಬಂತು, ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಡುಗೆ, ನಾವು ಕೂಡ ತರಿಸ್ಕೊಳ್ಳೋಣ ಅನ್ನೋ ಒಂದು ಬೇಡಿಕೆನೂ ಹೆಚ್ಚಾಗ್ತಾ ಬರುತ್ತೆ. ಇವಾಗ ನಾವು ಯೋಚನೆ ಮಾಡಬೇಕು, ಸಿನ್ಸ್ ಈಸ್ ಎ ಸೋಲ್ ಟ್ರೇಡರ್, ಅವರೊಬ್ಬರೇ ಆಗಿರೋದ್ರಿಂದ ಬೇಡಿಕೆನೂ ಹೆಚ್ಚಾಗ್ತಾ ಇರೋದ್ರಿಂದ ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗ್ಬೋದು ಸೋಲ್ ಟ್ರೇಡಿಂಗಲ್ಲಿ ನೋಡ್ತಾ ಬರೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನು? ಲ್ಯಾಕ್ ಆಫ್ ಕ್ಯಾಪಿಟಲ್. ಸೊ ವಾಟ್ ಈಸ್ ಕ್ಯಾಪಿಟಲ್? ಕ್ಯಾಪಿಟಲ್ ಮೀನ್ಸ್ ದ ಮನಿ ಟು ಬಿ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್. ಅಂದರೆ ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರೋದು ಬಂಡವಾಳ, ಅದರದ್ದು ಶಾರ್ಟೇಜ್ ಪ್ರಾಬ್ಲಮ್ ಆಗ್ಬೋದು. ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್. Then skill. So what do you mean by skill? So if he wants to run the business in a proper way, he should be having the knowledge as how to maintain the business. ಅಂದರೆ ಆ ಬಿಸ್ನೆಸ್ನ ಯಾವ ಥರ ನಡ್ಸ್ಕೊಂಡು ಹೋಗಬೇಕು ಅನ್ನೋ ನಾಲೆಡ್ಜ್ ಅಥವಾ ಸ್ಕಿಲ್ ಕೂಡ ಅವ್ರಿಗೆ ಇಲ್ದಲೇ ಹೋಗ್ಬೋದು. ಯಾಕೆಂದರೆ ಒಂದು ಮನೆ ಇದ್ದಿದ್ದು ಈಗ 15 ಮನೆ ಆಗಿದೆ. 15 ಮನೆ ಬೇಡಿಕೆನ ಅವ್ರು ಪೂರೈಸಬೇಕು ಅಂದರೆ ಅದಕ್ಕೆ ತಕ್ಕಂಥ ಸ್ಕಿಲ್ ಇರಬೇಕು ಅಥವಾ ಅದಕ್ಕೆ ತಕ್ಕಂಥ ನಾಲೆಡ್ಜ್ ಇರಬೇಕು. ಆ ಒಂದು ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಕಂಟ್ರೋಲಿಂಗ್ ಕೆಪಾಸಿಟಿ. He may not have that enough controlling capacity to maintain that 15 houses. 15 ಮನೆ ಬೇಡಿಕೆನ ಪೂರೈಸೋಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಕೆಪಾಸಿಟಿನೂ ಒಬ್ಬನ ಕೈಲೇ ಮಾಡೋಕ್ಕಾಗ್ದಲೇನೂ ಇರ್ಬೋದು. ಇದರಿಂದ ಏನಾಗ್ತಾ ಹೋಗುತ್ತೆ? ಲಾಭ ಕೂಡ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬನೇ ವ್ಯಕ್ತಿ ಆಗಿರೋದ್ರಿಂದ ಪ್ರತಿಯೊಂದು ಕೆಲಸನೂ ಜವಾಬ್ದಾರಿ ಕೂಡ ಎಲ್ಲ ಒಬ್ಬ ವ್ಯಕ್ತಿ ಮೇಲೆ ಬಂದಿರುತ್ತೆ. ಈ ಎಲ್ಲದನ್ನು ಕಂಟ್ರೋಲ್ ಮಾಡೋದಕ್ಕೆ, ನಿಭಾಯಿಸೋದಕ್ಕೆ ಒಬ್ಬ ವ್ಯಕ್ತಿ ಕೈಲಿ ಸಾಧ್ಯ ಆಗೋದಿಲ್ಲ. ಸೊ ಈ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಇನ್ನೊಂದು ತರಹದ ಬಿಸ್ನೆಸ್ ಬಂತು, ಅದನ್ನೇ ನಾವೇನಂತೀವಿ? ಪಾರ್ಟ್ನರ್ಶಿಪ್. ಸೊ ವಿ ವಿಲ್ ಸಿ ನೌ ವಾಟ್ ಈಸ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಇವಾಗ ಕೃಷ್ಣ ಯೋಚನೆ ಮಾಡ್ತಾನೆ, ನಾನು ಒಬ್ಬನ ಕೈಲಿಂದ 15 ಮನೆಗೆ ಕೇಟ್ರಿಂಗ್ ಸರ್ವಿಸಸ್ ಕೊಡೋದಕ್ಕೆ ಕಷ್ಟ ಆಗುತ್ತೆ, ನಾನು ಯಾಕೆ ನನ್ನ ಫ್ರೆಂಡ್ ರಾಮ್ನ ಕೇಳಬಾರ್ದು, ನನ್ನ ಜೊತೆ ಜಾಯಿನ್ ಆಗ್ತೀಯ ಬಿಸ್ನೆಸ್ನ ಅಂತ. ಸೊ ಇವಾಗ ಕೃಷ್ಣ ಅನ್ನೋರು ಸೋಲ್ ಟ್ರೇಡರ್ ಆಗಿದ್ದರು. ಈಗ 15 ಮನೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ? ತನ್ನ ಫ್ರೆಂಡ್ ಆದ ಕೃಷ್ಣನ ಕೇಳ್ಕೊಳ್ತಾರೆ, ವಿಲ್ ಯು ಜಾಯಿನ್ ಮೀ ಆ್ಯಸ್ ಎ ಪಾರ್ಟ್ನರ್ ಟು ಮೈ ಬಿಸ್ನೆಸ್ ಆ್ಯಂಡ್ ಯು ವಿಲ್ ಅಸಿಸ್ಟ್ ಮೀ. ನನಗೆ ಸಹಾಯ ಮಾಡ್ತೀಯಾ ನನ್ನ ಬಿಸ್ನೆಸ್ಸಲ್ಲಿ? ಸೊ ನಾವು ಬೋತ್ ಆಫ್ ದೆಮ್ ವಿಲ್ ಡಿಸೈಡ್ to do a catering business on a partnership basis. So now both Rama and Krishna will decide to do a partnership business. So ಏನಿದು ಪಾರ್ಟ್ನರ್ಶಿಪ್ ಅಂದರೆ ಏನು? ವಿಲ್ ಸಿ ದ ಮೀನಿಂಗ್. ಅದ್ರ ಮೀನಿಂಗ್ ಏನು ಅಂತ ನೋಡೋಣ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, ಅಂದರೆ 1932 ಆ್ಯಕ್ಟ್ ಏನು ಹೇಳುತ್ತೆ ಪಾರ್ಟ್ನರ್ಶಿಪ್ ಅಂದರೆ? ಇಟ್ ಈಸ್ ದಿ ರಿಲೇಷನ್. ಸೊ ರಿಲೇಷನ್ ಮೀನ್ಸ್ ವಾಟ್ ಟೈಪ್ ಆಫ್ ರಿಲೇಷನ್? ಅವರಿಬ್ಬರ ಮಧ್ಯೆ ಯಾವ ರಿಲೇಷನ್ ಇತ್ತು? ಬಿಸ್ನೆಸ್ ರಿಲೇಷನ್. ಸೊ ಬಿಟ್ವೀನ್ ದ ಪರ್ಸನ್ಸ್, ಹಿಯರ್ ದ ಪರ್ಸನ್ಸ್ ಆರ್ ರಾಮ ಆ್ಯಂಡ್ ಕೃಷ್ಣ. ಸೊ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದಿ ಪ್ರಾಫಿಟ್ಸ್ ಆಫ್ ದಿ ಬಿಸ್ನೆಸ್. ಅವರಿಬ್ಬರು ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ? ನಾವಿಬ್ಬರು ಬಿಸ್ನೆಸ್ನ ಒಟ್ಟಿಗೆ ನಡೆಸೋಣ, ಆ ಬರೋವಂಥ ಲಾಭನ ಇಬ್ಬರು ಹಂಚ್ಕೊಳ್ಳೋಣ.
ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಏನಿದ್ರ ಅರ್ಥ? ಕ್ಯಾರಿಡ್ ಆನ್ ಬೈ ಆಲ್ ಅಂದರೆ ಇಲ್ಲಿ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ನಾನು ಎಕ್ಸಾಂಪಲ್ ಕೊಟ್ಟಿರೋದ್ರಲ್ಲಿ, ರಾಮ ಮತ್ತು ಕೃಷ್ಣ, ಇವರಿಬ್ಬರೂ ಸಹ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ನೋಡ್ಕೋಬೋದು. ದಟ್ ಈಸ್ ಕಾಲ್ಡ್ ಕ್ಯಾರಿಡ್ ಆನ್ ಬೈ ಆಲ್. ಅಂದರೆ ಇಲ್ಲಿ ಇಬ್ರು. ಆರ್ ಎಲ್ಸ್ ಆರ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಆರ್ ಎನಿ ಒನ್ ಆಫ್ ದೆಮ್ ಅಂದರೆ ಇವಾಗ ರಾಮ ಏನೋ ಕೆಲಸದ ಮೇಲೆ ಬೇರೆ ಕಡೆ ಹೋಗಿರ್ತಾರೆ, ಅವನಿಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂಥ ಟೈಮಲ್ಲಿ ಅವನ ಪರವಾಗಿ ಕೃಷ್ಣನ ಆ ಬಿಸ್ನೆಸ್ನ ನೋಡ್ಕೊಳ್ಬೋದು. ಸೊ ದಟ್ ಈಸ್ ಕಾಲ್ಡ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಸೊ ಮೀನಿಂಗ್ ಏನು ಹೇಳುತ್ತೆ ಪಾರ್ಟ್ನರ್ಶಿಪ್ಪು? ದೇರ್ ಮಸ್ಟ್ ಬಿ ಎ ರಿಲೇಷನ್ ಅಂದರೆ ಬಿಸ್ನೆಸ್ ರಿಲೇಷನ್ ಆಗಿರಬೇಕು, ಬಿಸ್ನೆಸ್ಗೆ ಸಂಬಂಧಪಟ್ಟಿರೋಂಥ ರಿಲೇಷನ್ ಆಗಿರಬೇಕು ಪಾರ್ಟ್ನರ್ಸ್ ನಡುವೆ. ಸೊ ಏನು ಒಪ್ಪಂದ ಮಾಡ್ಕೊಂಡಿರ್ತಾರೆ? ಲಾಭವನ್ನು ಹಂಚ್ಕೊಳ್ಳೋದಕ್ಕೆ. ಸೊ ಆ ಲಾಭನ ಎಷ್ಟು ಹಂಚ್ಕೊಳ್ಬೇಕು ಅನ್ನೋದು ಮುಂದಕ್ಕೆ ನೋಡೋದಿನ. ಟು ಕ್ಯಾರಿ ಆನ್ ದ ಬಿಸ್ನೆಸ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂದರೆ ಇಬ್ಬರೂ ಸಹ ಆ ಬಿಸ್ನೆಸ್ನ ನೋಡ್ಕೋಬೋದು, ಅಥವಾ ಒಬ್ಬರು ತಪ್ಪಿದ್ರೆ ಇನ್ನೊಬ್ಬರು ಸಹ ಆ ಬಿಸ್ನೆಸ್ನ ನೋಡ್ಕೋಬೋದು. ದಿಸ್ ಇಸ್ ಕಾಲ್ಡ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಇದು ಮೀನಿಂಗ್, ಅದರ ಅರ್ಥನ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡೋಣ ಏನು ಪಾರ್ಟ್ನರ್ಶಿಪ್ ಡೀಡ್. ಸೊ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಯಾರೇ ಒಬ್ಬೊಬ್ಬ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಅಂದರೆ ಮಿನಿಮಮ್ ಅಂದರೆ ಎಷ್ಟಿರಬೇಕು? ಇವಾಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಮಿನಿಮಮ್ ಮೆಂಬರ್ಸ್ ಇಸ್ 2. ಅಟ್ಲೀಸ್ಟ್ ಇಬ್ಬರು ವ್ಯಕ್ತಿ ನಮಗೆ ಬೇಕಾಗೆ ಆಗ್ತಾರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ. ಮ್ಯಾಕ್ಸಿಮಮ್ ಅಂದರೆ ಎಲ್ಲಿ ತನಕ ಲಿಮಿಟ್ ಇದೆ? ಮ್ಯಾಕ್ಸಿಮಮ್ ಇಸ್ 100, ಮಿನಿಮಮ್ ಇಸ್ 2. ಇಫ್ ಇಟ್ ಈಸ್ ಎ ಬ್ಯಾಂಕಿಂಗ್ ಬಿಸ್ನೆಸ್, ಬೇರೆ ಥರ ಬಿಸ್ನೆಸ್ ಆದರೆ ಇಬ್ಬರು ವ್ಯಕ್ತಿ ಸಾಕಾಗ್ತಾರೆ. ಸಪೋಸ್ ನಾವು ಬ್ಯಾಂಕಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಮಿನಿಮಮ್ ಎಷ್ಟು ಬೇಕಾಗುತ್ತೆ? 2 ಆ್ಯಂಡ್ ಮ್ಯಾಕ್ಸಿಮಮ್ ಇಸ್ 20. ದಟ್ ಈಸ್ ಇನ್ ಕೇಸ್ ಆಫ್ ಬ್ಯಾಂಕಿಂಗ್ ಬಿಸ್ನೆಸ್. ಮ್ಯಾಕ್ಸಿಮಮ್ ಇಸ್ 100 ರೀಸೆಂಟ್ಲಿ ಅಕಾರ್ಡಿಂಗ್ ಟು ದ ಕಂಪನೀಸ್ ಆ್ಯಕ್ಟ್ 2013. ಅಂದರೆ 100 ತನಕ ನೀವು ಪಾರ್ಟ್ನರ್ಶಿಪ್ 100 ಮೆಂಬರ್ಸ್ವರೆಗೂ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಮಾಡಬಹುದು. ನೆಕ್ಸ್ಟ್ ಏನು ಟಾಪಿಕ್ ಬಂದು ಪಾರ್ಟ್ನರ್ಶಿಪ್ ಡೀಡ್. ಸೊ ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್? ಡೀಡ್ ಅಂದರೆ ಏನು? ಒಪ್ಪಂದ. ಸೊ ವಿ ಕ್ಯಾನ್ ಸಿ ದ ಮೀನಿಂಗ್ ಹಿಯರ್. When the partnership agreement is written and signed by all the partners and is duly stamped according to the Partnership Act, it is called partnership deed. So partnership, when the agreement is written, ಸೊ ಈ ಒಂದು ಒಪ್ಪಂದನ ನಾವು ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಬರವಣಿಗೆಯಲ್ಲಿ ಬರೆದಿಟ್ಟಿರಬೇಕು. ಮತ್ತು ಎಲ್ಲ ಪಾರ್ಟ್ನರ್ಸು ಕೂಡ ಅದಕ್ಕೆ ಸೈನನ್ನು ಹಾಕಿರಬೇಕು. ಆ ಒಂದು ಸೈನ್ ಹಾಕಿರುವಂಥ ಅಗ್ರಿಮೆಂಟನ್ನ ನೀವು ಸ್ಟ್ಯಾಂಪ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಬೇಕು. ಸೊ ಇದನ್ನು ನಾವೇನಂತೀವಿ? ಪಾರ್ಟ್ನರ್ಶಿಪ್ ಡೀಡ್. ಸೊ ಆ ಡೀಡಲ್ಲಿ ಏನೇನೆಲ್ಲ ಇರುತ್ತೆ, ಏನೇನೆಲ್ಲ ಮೆನ್ಷನ್ ಆಗಿರುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಇಸ್ ನೇಮ್ ಆಫ್ ದಿ ಫರ್ಮ್. ನಿಮ್ಮ ಬಿಸ್ನೆಸ್ ಹೆಸರೇನು ಅದನ್ನು ನೀವು ಫಸ್ಟು ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಇಸ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್. ಸೊ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ? 10 ಜನ ಪಾರ್ಟ್ನರ್ಸ್ ಇದ್ದರೆ ಪ್ರತಿಯೊಬ್ಬರದ್ದು ಹೆಸರು ಮತ್ತು ಅವರ ವಿಳಾಸನ ಅದರಲ್ಲಿ ಮೆನ್ಷನ್ ಆಗಿರಬೇಕು. ಸೊ ದ ನೇಚರ್ ಆಫ್ ದ ಬಿಸ್ನೆಸ್ ವಿಚ್ ದ ಫರ್ಮ್ ಪರ್ಪಸ್ ಟು ಇಂಡಿಕೇಟ್. ಸೊ ಯಾವ ಥರ ಬಿಸ್ನೆಸ್ನ ನೀವು ಮಾಡ್ತಾ ಇದ್ದೀರಾ ಅದು ಕೂಡ ಇಲ್ಲಿ ನೀವು ಬರೆದಿರಬೇಕು. ನೆಕ್ಸ್ಟ್ ದ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್. ಸೊ ವೇರ್ ಆ್ಯಕ್ಚುಲಿ ಯು ಆರ್ ಡೂಯಿಂಗ್ ದ ಬಿಸ್ನೆಸ್. ನೀವು ನಿಮ್ಮ ಬಿಸ್ನೆಸ್ನ ಎಲ್ಲಿ ಶುರು ಮಾಡಿದ್ದೀರಾ? ಹೆಡ್ ಆಫೀಸ್ ಅಂತ ಮಾಡ್ಕೊಂಡಿರ್ತಾರೆ, ಕೆಲವು ಬ್ರಾಂಚ್ ಆಫೀಸ್ ಅಂತ ಇರುತ್ತೆ. ಸೊ ನೀವು ಅದನ್ನು ಪ್ರತಿಯೊಂದನ್ನು ಆ ಡೀಡಲ್ಲಿ ಮೆನ್ಷನ್ ಮಾಡಿರಬೇಕು. ಹೆಡ್ ಆಫೀಸ್ ಎಲ್ಲಿ, ಬ್ರಾಂಚ್ ಆಫೀಸ್ ಯಾವ್ಯಾವ ಏರಿಯಾದಲ್ಲಿದೆ. ನೆಕ್ಸ್ಟ್ ಇಸ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್. ನೀವು ಯಾವತ್ತಿಂದ ಈ ಪಾರ್ಟ್ನರ್ಶಿಪ್ನ ಶುರು ಮಾಡಿದ್ದೀರಾ ಅದರ ಡೇಟ್ ಕೂಡ ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟ್ ದ ಡ್ಯೂರೇಷನ್. ಸೊ ಡ್ಯೂರೇಷನ್ ಅಂದರೆ ಎಷ್ಟು ವರ್ಷ. ಎಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯು ಕೆನಾಟ್ ಸೇ ದಟ್ ಯು ಕಂಟಿನ್ಯೂ ಫಾರ್ ಲಾಂಗ್ ಪೀರಿಯಡ್. ನೀವೊಂದು ನಿಗದಿತವಾದ ಸಮಯನ ಅದರಲ್ಲಿ ಮೆನ್ಷನ್ ಮಾಡಿರ್ಬೇಕು. ಕೆಲವರು 5 ವರ್ಷ, ಕೆಲವರು 10 ವರ್ಷ. ಆ ಒಂದು ಡೀಟೇಲ್ಸ್ನು ಸಹ ಇಲ್ಲಿ ಮೆನ್ಷನ್ ಮಾಡಿರಬೇಕು. ದೆನ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್. ಕ್ಯಾಪಿಟಲ್ ಅಂತಂದರೆ ಏನು? ಬಂಡವಾಳ. ಸೊ ಇವಾಗ 5 ಜನ ಪಾರ್ಟ್ನರ್ಸ್ ಇದ್ದಾರೆ ಅಂದರೆ 5 ಜನನೂ ಒಂದೇ ಥರ ಬಂಡವಾಳ ತಂದಿರೋದಿಲ್ಲ. ಯಾರ್ಯಾರು ಎಷ್ಟೆಷ್ಟು ಬಂಡವಾಳನ ತಂದಿದ್ದಾರೆ ಅದನ್ನು ಕೂಡ ನೀವು ಪಾರ್ಟ್ನರ್ಶಿಪ್ ಡೀಡಲ್ಲಿ ಬರೆದಿರಬೇಕು. ನೆಕ್ಸ್ಟ್ ದ ಅಮೌಂಟ್ ಆಫ್ ವಿತ್ಡ್ರಾಯಲ್ ಕ್ಯಾನ್ ಬಿ ಮೇಡ್ ಬೈ ಈಚ್ ಪಾರ್ಟ್ನರ್ ಇನ್ ದ ಮ್ಯಾನರ್ ಆಫ್ ವಿತ್ಡ್ರಾಯಲ್. ವಿತ್ಡ್ರಾಯಲ್ ಅಂದರೆ ಏನು? ಡ್ರಾಯಿಂಗ್ಸ್ ಅಂದರೆ ಏನು? ದ ಅಮೌಂಟ್ ವಿಚ್ ಇಸ್ ವಿತ್ಡ್ರಾನ್ ಬೈ ದ ಪಾರ್ಟ್ನರ್ ಫಾರ್ ದೇರ್ ಪರ್ಸ್ನಲ್ ಯೂಸ್. ಅಂದರೆ ಅವರ ಒಂದು ಪರ್ಸ್ನಲ್ ಯೂಸ್ಗೋಸ್ಕರ ಅವ್ರ ಹಣನ ತೊಗೊಳ್ಬೋದು
ಪಾರ್ಟ್ನರ್ಶಿಪ್ಪಿಂದ ಅದು ಎಷ್ಟು ಲಿಮಿಟ್, ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋ ಅವಕಾಶ ಇರೋದಿಲ್ಲ. ಸೊ ಅದು ಕೂಡ ಡೀಡಲ್ಲಿ ಮೆನ್ಷನ್ ಆಗಿರುತ್ತೆ. ಒಬ್ಬ ವ್ಯಕ್ತಿಗೆ 50,000 ಅಷ್ಟೇ ಲಿಮಿಟ್ಟು ಅಂತ ಇದ್ದರೆ ಅದು ಕೂಡ ಅಮೌಂಟ್ ಎಷ್ಟು ಅಂತ ನೀವು ಬರ್ತಿರಬೇಕು. ನೆಕ್ಸ್ಟ್, ಪ್ರಾಫಿಟ್ ಆರ್ ಲಾಸ್ ಶೇರಿಂಗ್ ರೇಷಿಯೋ. ಸೊ ಬಿಸ್ನೆಸ್ ಅಂದರೆ ನೀವು ಯಾವಾಗಲೂ ಲಾಭನೇ ಆಗ್ತಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಲಾಭನಾದರೂ ಆಗ್ಬೋದು ಅಥವಾ ನಷ್ಟನಾದರೂ ಆಗ್ಬೋದು. ಸೊ ರೇಷಿಯೋ ನೀವು ಎಷ್ಟು ನೀವು ಹಂಚ್ಕೊಳ್ತಾ ಇದ್ದೀರಾ. ಸಪೋಸ್ 4 ಜನ ಇದ್ದರೆ ಈಕ್ವಲ್ ಆಗಿ ನಾವು ಹಂಚ್ಕೊಳ್ತಾ ಇದ್ದೀವಪ್ಪ ಅಂದರೆ ಅವಾಗ ರೇಷಿಯೋ ಏನಾಗುತ್ತೆ, 4 ಜನ ಆಗಿರೋದ್ರಿಂದ 1:1:1 ಈಕ್ವಲ್ಲೇ ಆಗಬೇಕು ಅಂತ ಏನಿಲ್ಲ. ನಿಮ್ಮ ಒಪ್ಪಂದದ ಪ್ರಕಾರ ಯಾರಿಗೆ ಎಷ್ಟು ಅಂತ ಕೂಡ ನೀವು ಬರೆದಿರಬಹುದು. ಒಬ್ಬರಿಗೆ 1:2:3:4. ಸೊ ಎನಿಥಿಂಗ್ ಕ್ಯಾನ್ ಬಿ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ವಾಟ್ ಎವರ್ ದ ರೇಷಿಯೋ ಎವ್ರಿಥಿಂಗ್ ಶುಡ್ ಬಿ ಮೆನ್ಷನ್ಡ್ ಇನ್ ದ ಡೀಡ್. ಪ್ರತಿಯೊಂದನ್ನು ನೀವು ಡೀಡಲ್ಲಿ ಬರೆದಿರಬೇಕು. ನೆಕ್ಸ್ಟ್ ಇಸ್ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಲೋನ್ ಆ್ಯಂಡ್ ಡ್ರಾಯಿಂಗ್ಸ್. ಸೊ ಪಾರ್ಟ್ನರ್ಸು ಬಂಡವಾಳ ಹಾಕಿರ್ತಾರೆ, ಸುಮ್ಮನೆ ಬಂಡವಾಳ ಹಾಕಿರಲ್ಲ. ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಇಂಟ್ರೆಸ್ಟ್ ಕೊಡಬೇಕು. ಯಾವುದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಪಾರ್ಟ್ನರ್ಸ್ಗೆ ಇಂಟ್ರೆಸ್ಟ್ ಅಂದ್ರೇನು, ಬಡ್ಡಿನ ಕೊಡಬೇಕು. ಸೊ ಆವಾಗ ನೀವು ಆ ಡೀಡಲ್ಲಿ ಕೂಡ ಮೊದಲೇ ಬರೆದಿರಬೇಕು, ಮೆನ್ಷನ್ ಆಗಿರಬೇಕು ಎಷ್ಟು ಇಂಟ್ರೆಸ್ಟ್ನ ಬಿಸ್ನೆಸ್ಸು ಕೊಡ್ತಾ ಇದೆ ಪಾರ್ಟ್ನರ್ಸ್ಗೆ. 5%, 6%, ವಾಟ್ ಎವರ್ ದ ಇಂಟ್ರೆಸ್ಟ್ ರೇಟ್, ಎವ್ರಿಥಿಂಗ್ ಶುಡ್ ಬಿ ಮೆನ್ಷನ್ಡ್ ಇನ್ ದಿ ಪಾರ್ಟ್ನರ್ಶಿಪ್ ಡೀಡ್. ದಿಸ್ ಈಸ್ ಫಾರ್ ಕ್ಯಾಪಿಟಲ್. ಡ್ರಾಯಿಂಗ್ಸ್ ಅಂದ್ರೇನು, ಡ್ರಾಯಿಂಗ್ಸು ಪಾರ್ಟ್ನರ್ಸು ಬಿಸ್ನೆಸ್ ದುಡ್ಡನ್ನ ತೊಗೊಂಡ್ರೆ ಪಾರ್ಟ್ನರ್ಸು ಬಿಸ್ನೆಸ್ಗೆ ಬಡ್ಡಿನ ಕಟ್ಟಬೇಕು. ಇದು ಜಸ್ಟ್ ಆಪೋಸಿಟ್ ಟು ದ ಕ್ಯಾಪಿಟಲ್. ಕ್ಯಾಪಿಟಲ್ಗೆ ಇಂಟ್ರೆಸ್ಟು ಬಿಸ್ನೆಸ್ ಕೊಡುತ್ತೆ, ಆದರೆ ಡ್ರಾಯಿಂಗ್ಸ್ಗೆ ಇಂಟ್ರೆಸ್ಟು ಪಾರ್ಟ್ನರ್ಸು ಬಿಸ್ನೆಸ್ಸಿಗೆ ಕೊಡಬೇಕು. ಅದು ಕೂಡ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದನ್ನು ಮೆನ್ಷನ್ ಮಾಡಿರಬೇಕು. ಆ್ಯಂಡ್ ನೆಕ್ಸ್ಟ್ ಇಸ್ ಪಾರ್ಟ್ನರ್ ಸ್ಯಾಲರಿ, ಕಮಿಷನ್ ಆರ್ ರೆಮ್ಯುನರೇಷನ್. ರೆಮ್ಯುನರೇಷನ್ ಅಂದರೆ ಸಂಬಳ. ಸೊ ಇಂಟ್ರೆಸ್ಟ್ ಅಲ್ದಲೆ ಅಪಾರ್ಟ್ ಫ್ರಮ್ ದ ಕಮಿಷನ್ ಸಂಬಳ ಅಂತ ಫಿಕ್ಸ್ ಮಾಡ್ತಾರೆ. ಎಷ್ಟು ಸಂಬಳ ಪ್ರತಿಯೊಬ್ಬರಿಗೂ, ಈ ಪಾರ್ಟ್ನರ್ಗೆ ಇಷ್ಟು ಸ್ಯಾಲರಿ, ಅದು ಕೂಡ ಯಾರ್ಯಾರಿಗೆ ಎಷ್ಟೆಷ್ಟು ಸಂಬಳನ ಕೊಡ್ತಾ ಇದ್ದಾರೆ ಅಂತ ಕೂಡ ಆ ಡೀಡಲ್ಲಿ ಬರೆದಿರಬೇಕು. ನೆಕ್ಸ್ಟ್, ದ ರೈಟ್ಸ್, ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಪಾರ್ಟ್ನರ್. ಸೊ ರೈಟ್ಸ್, ಡ್ಯೂಟೀಸ್ ಅಂದರೆ ಏನು, ಯಾರ್ಯಾರ ರೆಸ್ಪಾನ್ಸಿಬಿಲಿಟಿ ಏನು, ಯಾರಿಗೆ ಏನು ಕೆಲಸನ ಕೊಟ್ಟಿದ್ದೀರಾ, ಯಾವ ವ್ಯಕ್ತಿ ಏನು ಮಾಡಬೇಕು, ಪ್ರತಿಯೊಂದನ್ನು ಆ ಡೀಡಲ್ಲಿ ಮೆನ್ಷನ್ ಮಾಡಿರಬೇಕು. ಸೊ ಅದೇ ಥರ ಲಯಬಿಲಿಟೀಸ್ ಅಂದರೆ ಸಾಲ ಬಿಸ್ನೆಸ್ ಮಾಡಿರುತ್ತೆ, ಆ ಸಾಲದ ಹೊರೆಯನ್ನು ಯಾವ ಪಾರ್ಟ್ನರ್ಸ್ಗೆ ಎಷ್ಟು ಹೊರೆ ಕೊಟ್ಟಿದ್ದೀರಾ. ಸೊ ಇನ್ ವಾಟ್ ರೇಷಿಯೋ ಯು ಆರ್ ಡಿಸ್ಟ್ರಿಬ್ಯೂಟಿಂಗ್ ದಿ ಲಯಬಿಲಿಟಿ ಆ್ಯಸ್ ವೆಲ್. ದ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಇವಾಗ ಇದನ್ನೆಲ್ಲದನ್ನು ನೀವು ಒಂದು ಬುಕ್ಸ್ ಆಫ್ ಅಕೌಂಟ್ ಅಂತ ಮೇಂಟೈನ್ ಮಾಡಬೇಕು ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸಸಲ್ಲಿ ನೋಡೋಣ ಅದು ಯಾವ ಮೆಥಡ್ಸ್ ಅಂತ. ಸೊ ಪ್ರತಿಯೊಂದೂ ಈ ಥರ ಎಲ್ಲದನ್ನು ನೀವು ಪಾರ್ಟ್ನರ್ಶಿಪ್ ಡೀಡಲ್ಲಿ ಬರೆದಿರಬೇಕು. ಸೊ ಇಲ್ಲ ಅಂದರೆ ಏನು ತೊಂದರೆ ಆಗುತ್ತೆ, ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ನೋಡೋದಿನ. ಸೊ ಪ್ರಾವಿಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಡೀಡ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಅದರಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಬೇಕು ಅಂತಲೂ ನಾವು ತಿಳ್ಕೊಂಡಿದ್ದೀವಿ. ಸಪೋಸ್ ನಾವು ಡೀಡ್ ಮಾಡ್ಕೊಂಡಿಲ್ಲ, ನಾವು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಶುರು ಮಾಡಿಬಿಟ್ಟಿದ್ದೀವಿ, ಡೀಡ್ ಏನು ಬೇಡಪ್ಪ, ನಾವು ಇಬ್ಬರು ಫ್ರೆಂಡ್ಸ್ ಇದ್ದೀವಿ, ನಮ್ಮ ಮಧ್ಯೆ ಯಾಕೆ ಬೇಕು ಈ ಒಪ್ಪಂದ ಎಲ್ಲ, ಬೇಡ ಹಂಗೆ ಶುರು ಮಾಡೋಣ ಅಂತ ಅಂದ್ಕೊಂಡು ನೀವು ಶುರು ಮಾಡ್ತೀರಾ. ಈ ಥರ ಶುರು ಮಾಡಿದ್ರೆ ಏನೇನೆಲ್ಲ ಫೆಸಿಲಿಟಿ ನಿಮಗೆ ಸಿಗುತ್ತೆ, ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ನೋಡೋಣ. ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಸೊ ಫಾಲೋಯಿಂಗ್ is applicable to the partnership firm. First one is profit sharing ratio. So profit sharing ratio. ಸೊ ಸಪೋಸ್ ಇವಾಗ ಬಿಸ್ನೆಸ್ಸಲ್ಲಿ ಲಾಭ ಆಗಿದೆ, ನೀವೇನು ಡೀಡ್ ಮಾಡ್ಕೊಂಡಿಲ್ಲ, ನೀವೇನು ಒಪ್ಪಂದ ಮಾಡ್ಕೊಂಡಿಲ್ಲ ನಿಮ್ಮ ನಡುವೆ, ಆವಾಗ ಏನಾಗುತ್ತೆ, ಇವಾಗ 3 ಜನ ಪಾರ್ಟ್ನರ್ಸ್ ಇದ್ದೀರಾ ಅಂತಂದರೆ ಎಲ್ಲರಿಗೂ ಈಕ್ವಲ್ ಆಗುತ್ತೆ. ಸೊ 30,000 ಲಾಭ ಬಂದಿದೆ ಅಂದರೆ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಸಿಗುತ್ತೆ, ಪ್ರತಿ ಪಾರ್ಟ್ನರ್ಗೂ 10,000 10,000 10,000. ಬಂಡವಾಳ 3 ಜನನೂ ಬೇರೆ ಬೇರೆ ಹಾಕಿರ್ಬೋದು. ಎ ಬಿ ಸಿ ಪಾರ್ಟ್ನರ್ಸ್ ಅಂತ ಅಂದ್ಕೊಳ್ಳೋಣ. ಇವರು ಎ ಬಂದ ಬಂಡವಾಳ ಎಷ್ಟು ಅಂತಂದರೆ 50,000, ಬಿ ಹಾಕಿರೋ ಬಂಡವಾಳ 30,000, ಸಿ 20,000. ಎ 50,000 ಕ್ಯಾಪಿಟಲ್, ಬಿ 30,000 ಕ್ಯಾಪಿಟಲು, ಸಿ 20,000 ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಇಸ್ ಡಿಫ್ರೆಂಟ್ ಅಮಾಂಗ್ ಆಲ್ ದ 3 ಪಾರ್ಟ್ನರ್ಸ್. ಒಬ್ಬರು ಜಾಸ್ತಿ ಇದೆ, ಒಬ್ರದ್ದು ಕಮ್ಮಿ ಇದೆ. ನೀವು ಡೀಡ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಆವಾಗ ಬಂದಿರೋ ಲಾಭ ಎಲ್ಲರಿಗೂ
ಸಮ ಆಗೋಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಪಿಟಲ್ ಯು ಕಾಂಟ್ರಿಬ್ಯೂಟೆಡ್. ನೀವು ಎಷ್ಟಾನ ಬಂಡವಾಳ ಹಾಕಿರಿ, ಆದರೆ ಡೀಡ್ ಮಾಡ್ಕೊಳ್ದಲ್ಲೇ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಲಾಭ ಬಂದಿರೋದು ಎಲ್ಲರಿಗೂ ಸಮ ಆಗಿಬಿಡುತ್ತೆ. ನೀವು ಕೇಳೋದಕ್ಕಾಗೋದಿಲ್ಲ, ನಾನು ಬಂಡವಾಳ ಜಾಸ್ತಿ ಹಾಕಿದ್ದೀನಿ, ನನಗೆ ಲಾಭ ಜಾಸ್ತಿ ಬರಬೇಕು, ಈ ಒಂದು ಅವಕಾಶ ನಿಮಗೆ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ನೆಕ್ಸ್ಟ್ ನೋಡೋಣ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ನೀವು ಡೀಡ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದೀರಾ, 50,000, 30,000, 20,000. ನೀವು ಡೀಡ್ ಒಪ್ಪಂದ ಏನು ಮಾಡ್ಕೊಂಡಿಲ್ಲ ಅಂದರೆ ಯಾರಿಗೂ ಸಹ ಆ ಬಂಡವಾಳದ ಮೇಲೆ ಬಡ್ಡಿನ ಕೊಡೋದಿಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸೊ ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಡೀಡ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಒಳ್ಳೆಯದು, ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಸೊ ನೀವು ಎಷ್ಟೇ ಬಂಡವಾಳ ಹಾಕಿದ್ರೂ ಅದಕ್ಕೆ ನಿಮಗೆ ಬಡ್ಡಿ ಸಹ ಬರೋದಿಲ್ಲ ಯಾವಾಗ ನೀವು ಡೀಡ್ ಮಾಡ್ಕೊಂಡಿಲ್ಲ ಅಂದರೆ. ಅದೇ ಥರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅಂದ್ರೇನು, ವೇರ್ ದ ಪಾರ್ಟ್ನರ್ಸ್ ಆರ್ ವಿತ್ಡ್ರಾಯಿಂಗ್ ದ ಬಿಸ್ನೆಸ್ ಮನಿ ಫಾರ್ ದೇರ್ ಪರ್ಸ್ನಲ್ ಯೂಸ್. ಸಪೋಸ್ ABC ಬಿಸ್ನೆಸ್ಸಿಂದ ಪ್ರತಿಯೊಬ್ಬರೂ 10,000 ಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆವಾಗ ಇವರು ಸಹ ಬಿಸ್ನೆಸ್ಸಿಗೆ ಬಡ್ಡಿ ಕಟ್ಟೋಂಗಿಲ್ಲ, ಇದು ಒಂಥರ ಲಾಭನೇ ಯಾರಿಗೆ, ಪಾರ್ಟ್ನರ್ಸ್ಗೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ಏನಿದು ಪಾರ್ಟ್ನರ್ಸ್ ಲೋನ್ ಅಂತಂದರೆ, ಅವರ ಬಂಡವಾಳ ಬಿಟ್ಟು ಇವಾಗ A ಹತ್ರ 50,000 ಇದೆ, ಬಂಡವಾಳ ಹಾಕಿದ್ದಾರೆ. ಇವಾಗ ಬಿಸ್ನೆಸ್ಸಿಗೆ ದುಡ್ಡಿನ ಶಾರ್ಟೇಜ್ ಇದೆ. ಸೊ ಬೇರೆ ಕಡೆ ಎಲ್ಲೋ ಲೋನ್ ತೊಗೊಳ್ಳೋ ಬದಲು ಹೇಳ್ತಾನೆ, ನನ್ನ ಹತ್ರನೇ ದುಡ್ಡಿದೆ, ನಾನೇ ನಿಮ್ಗೆ ಲೋನ್ ಅಂತ ಕೊಟ್ಟಿರ್ತೀನಿ. ಆವಾಗ ಸುಮ್ಮನೆ ಕೊಡ್ತಾನ ಇಲ್ಲ, ಅವನಿಗೆ ಬಡ್ಡಿ ಕೊಡಬೇಕು. ಬಡ್ಡಿ ಕೊಡೋದು ಯಾವಾಗ, ಅವರು ಡೀಡ್ ಮಾಡಿಕೊಂಡು ಒಪ್ಪಂದ ಮಾಡ್ಕೊಂಡಿದ್ರೆ, ಆ ಡೀಡಲ್ಲಿ ಮೆನ್ಷನ್ ಆಗಿದ್ದರೆ ಎಷ್ಟು % ಅಂತ, ಆವಾಗ ಇಂಟ್ರೆಸ್ಟ್ ಆನ್ ಲೋನ್ ಅವ್ರು ಒಪ್ಕೊಂಡಿರೋ ಪ್ರಕಾರ ಕೊಡ್ತಾರೆ ಬಿಸ್ನೆಸ್. ಇವಾಗ ನೀವು ಡೀಡ್ ಮಾಡ್ಕೊಂಡಿಲ್ಲ ಅಂತಂದರೆ ಆ ಬಿಸ್ನೆಸ್ ಕೊಡೋದು ನಿಮಗೆ ಎಷ್ಟು %? ಇವಾಗ Aಗೆ ಬರೀ 6% ಮಾತ್ರ ಬರ್ತಿರತ್ತೆ ಬಡ್ಡಿ. ಯಾವುದಕ್ಕೆ, ಅವ್ರು ಕೊಟ್ಟಿರೋ ಎಕ್ಸ್ಟ್ರಾ ಅಮೌಂಟ್ ಆ್ಯಸ್ ಎ ಲೋನ್ಗೆ. ಸೊ ಇಟ್ ಈಸ್ ಬೆಟರ್ ಯು ಮೇಕ್ ಎ ಡೀಡ್ ಆ್ಯಂಡ್ ಯು ಮೊದಲೇ ಡಿಸ್ಕಸ್ ಮಾಡಿ ಎಷ್ಟು ಇಂಟ್ರೆಸ್ಟ್ ಬೇಕು, ಎಷ್ಟು ಬಡ್ಡಿ ಬೇಕು, ನಾನು ಇಷ್ಟು ಲೋನ್ನ ಕೊಡ್ತಾ ಇದ್ದೀನಿ, ನನಗೆ 10% ಬೇಕು. ಈ ಥರ ಯಾವಾಗ ಡಿಮ್ಯಾಂಡ್ ಮಾಡ್ಬೋದು ಅಂದರೆ, ನೀವು ಡೀಡ್ ಮಾಡಿಕೊಂಡು ಅದು ಸೈನ್ ಆಗಿರಬೇಕು, ರಿಜಿಸ್ಟರ್ ಆಗಿರಬೇಕು. ದೆನ್ ಓನ್ಲಿ ಯು ಹ್ಯಾವ್ ದ ರೈಟ್ ಟು ಆಸ್ಕ್ ಫಾರ್ ದಿ ಅಗ್ರೀಡ್ ರೇಟ್ ಆಫ್ ಇಂಟ್ರೆಸ್ಟ್. ಇಫ್ ಯು ಡೋಂಟ್ ಮೇಕ್ ಎ ಡೀಡ್, ನೀವು ಡೀಡೇ ಮಾಡ್ಕೊಂಡಿಲ್ಲ ಅಂದರೆ ಆವಾಗ ಬಿಸ್ನೆಸ್ ಕೊಡೋದೇ 6%. ರೆಮ್ಯುನರೇಷನ್ ಫಾರ್ ಫರ್ಮ್ಸ್ ವರ್ಕ್. ಸೊ ರೆಮ್ಯುನರೇಷನ್ ಅಂದರೆ ಏನು, ಸ್ಯಾಲರಿ. ಸೊ ಡೀಡಲ್ಲಿ ಮಾಡಿದರೆ ಸ್ಯಾಲರಿ ಒಪ್ಪಂದ ಇದ್ದರೆ ನಿಮಗೆ ಎಲ್ಲ ಪಾರ್ಟ್ನರ್ಸ್ಗೆ ಸ್ಯಾಲರಿ ಅನ್ನೋದು ಸಿಗುತ್ತೆ. ನೀವು ಡೀಡೇ ಮಾಡಿಲ್ಲ ಅಂತಂದರೆ ನನ್ ಆಫ್ ದ ಪಾರ್ಟ್ನರ್ ವಿಲ್ ಗೆಟ್ ಎ ಸ್ಯಾಲರಿ. ಯಾರಿಗೂ ಸಹ ಸ್ಯಾಲರಿ ಅನ್ನೋದು ಸಿಗೋದಿಲ್ಲ. ಸೊ ಬೈ ದಿಸ್ ಯು ಕ್ಯಾನ್ ಸಿ ಡೀಡ್ ಅನ್ನೋದು ಎಷ್ಟು ಮುಖ್ಯ, ಎಷ್ಟು ಇಂಪಾರ್ಟೆಂಟ್. ಡೀಡ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಲವೊಂದೊಂದು ಫೆಸಿಲಿಟೀಸು ನಿಮಗೆ ಸಿಗೋದಿಲ್ಲ. ಸೊ ಇಟ್ ಈಸ್ ಬೆಟರ್ ಟು ಮೇಕ್ ಎ ಡೀಡ್ and to have a good relationship among the partners. So in the next video we'll see which are the methods of maintaining the capital accounts of partners. Thank you.